ಉಸಿರಾಡಿಸೋದಕ್ಕೂ ತೊಂದರೆ ಆ ರೀತಿಯ ಪರಿಸ್ಥಿತಿಯಲ್ಲೂ ಕಾರ್ಯಾಚರಣೆ ನಡೆಸಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಹೋಮ್ ಮಿನಿಸ್ಟರ್ ಸ್ಪಾಟ್ಗೆ ಬರ್ತಾರೆ. ತುಮಕೂರಿನಿಂದ ದುರಂತ ಸ್ಥಳಕ್ಕೆ ಪರಮೇಶ್ವರ್ ಅವರು ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆಯಲಿಕ್ಕಿದ್ದಾರೆ ಗೃಹ ಸಚಿವರು. ನಿನ್ನೆ ನಿಗೂಢ ಬ್ಲಾಸ್ಟ್ ಅದಾದ ಮೇಲೆ ಇವತ್ತು ನಗರಪೇಟೆಯಲ್ಲಿ ಈ ರೀತಿ ಬೆಂಕಿ ದುರಂತ. ಇಲ್ಲಿಯೂ ಕೂಡ ಕನ್ಫ್ಯೂಷನ್ಸ್ ಇದೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ಕೊಂತ ಏನೋ ಸಿಗರೇಟ್ ಇಂದ ಬೆಂಕಿ ಹೊತ್ಕೊಂತು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂತು. ಇದರ ಬಗ್ಗೆ ಶಾಸಕರು ಮಾತಾಡ್ತಾ ಇದ್ರು, ಗರುಡಾಚಾರ್. ಸೊ ಇದು ಏನು ಎತ್ತ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಸ್ಥಳದಿಂದಲೇ. ಮಾದೇಶ್, ಏನ್ ನಡೀತಾ ಇದೆ? ಪರಿಸ್ಥಿತಿ ತಿಳಿಗೊಂಡಿದೆಯಾ? ಅಂದ್ರೆ ಅಂಡರ್ ಕಂಟ್ರೋಲ್ ಇದೆಯಾ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಸುಮಾರು 8 ರಿಂದ 9 ಗಂಟೆಯಿಂದಲೂ ಕೂಡ ಈ ಒಂದು ಬೆಂಕಿ ನಂದಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ, ಎಸ್ಡಿಆರ್ಎಫ್ ತಂಡ ಮತ್ತೆ ಪೊಲೀಸರು ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಕೂಡ ಕಂಪ್ಲೀಟ್ ಆಗಿ ಬೆಂಕಿ ಹತೋಟಿಗೆ ಸಿಕ್ಕಿಲ್ಲ. ಇನ್ನು ಕೂಡ ಮೇಲೆ ಫಾಗ್ ಆಡ್ತಿದೆ. ನಮ್ಮ ಕಟ್ಟಡದ 4 ಅಂತಸ್ತಿನ ಕಟ್ಟಡ ಇದು. ಫಸ್ಟ್ ಫ್ಲೋರ್ ನಲ್ಲಿ ಕಾಣಿಸ್ಕೊಂಡಿತ್ತು. ಅದು ಕಂಪ್ಲೀಟ್ ಆಗಿ ಇಡೀ ಕಟ್ಟಡವನ್ನೇ ಆವರಿಸಿದೆ. ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ನಲ್ಲಿ ಈಗಾಗಲೇ ಬೆಂಕಿಯನ್ನ ಕಂಪ್ಲೀಟ್ ಆಗಿ ನಂದಿಸಲಾಗಿದೆ. ಆದ್ರೆ ಮೇಲಿರುವಂತಹ ಫ್ಲೋರ್ಗಳಲ್ಲಿ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ನಂದಿಸಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ಇಡೀ ಫ್ಲಾಟ್ ಬೆಂಕಿಯಿಂದ ಕಂಪ್ಲೀಟ್ ಆಗಿ ಆವರಿಸಲಾಗಿದೆ ಅಂತೇಳಿ ಅಧಿಕಾರಿಗಳು ಕೂಡ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅಲ್ಲಿನ ಪರಿಸ್ಥಿತಿಯನ್ನ ಸದ್ಯಕ್ಕೆ ತಾವು ಗಮನಿಸ್ತಾ ಇದ್ದೀರಿ. ನಗರಪೇಟೆ ಬೆಂಕಿ ದುರಂತದಲ್ಲಿ ಸದ್ಯ ಏನೆಲ್ಲ ನಡೆದಿದೆ, ಮೃತದೇಹಗಳನ್ನ ಶಿಫ್ಟ್ ಮಾಡುವಂತಹ ಕೆಲಸ ಒಂದ್ ಕಡೆ ಆದ್ರೆ ಇನ್ನೂ ಕೂಡ ಅಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯ ನಡೆದಿತ್ತು. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಉಸಿರಾಡಿಸೋದಕ್ಕೂ ತೊಂದರೆ ಆ ರೀತಿಯ ಪರಿಸ್ಥಿತಿಯಲ್ಲೂ ಕಾರ್ಯಾಚರಣೆ ನಡೆಸಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಹೋಮ್ ಮಿನಿಸ್ಟರ್ ಸ್ಪಾಟ್ಗೆ ಬರ್ತಾರೆ. ತುಮಕೂರಿನಿಂದ ದುರಂತ ಸ್ಥಳಕ್ಕೆ ಪರಮೇಶ್ವರ್ ಅವರು ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆಯಲಿಕ್ಕಿದ್ದಾರೆ ಗೃಹ ಸಚಿವರು. ನಿನ್ನೆ ನಿಗೂಢ ಬ್ಲಾಸ್ಟ್ ಅದಾದ ಮೇಲೆ ಇವತ್ತು ನಗರಪೇಟೆಯಲ್ಲಿ ಈ ರೀತಿ ಬೆಂಕಿ ದುರಂತ. ಇಲ್ಲಿಯೂ ಕೂಡ ಕನ್ಫ್ಯೂಷನ್ಸ್ ಇದೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ಕೊಂತ ಏನೋ ಸಿಗರೇಟ್ ಇಂದ ಬೆಂಕಿ ಹೊತ್ಕೊಂತು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂತು. ಇದರ ಬಗ್ಗೆ ಶಾಸಕರು ಮಾತಾಡ್ತಾ ಇದ್ರು, ಗರುಡಾಚಾರ್. ಸೊ ಇದು ಏನು ಎತ್ತ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಸ್ಥಳದಿಂದಲೇ. ಮಾದೇಶ್, ಏನ್ ನಡೀತಾ ಇದೆ? ಪರಿಸ್ಥಿತಿ ತಿಳಿಗೊಂಡಿದೆಯಾ? ಅಂದ್ರೆ ಅಂಡರ್ ಕಂಟ್ರೋಲ್ ಇದೆಯಾ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಸುಮಾರು 8 ರಿಂದ 9 ಗಂಟೆಯಿಂದಲೂ ಕೂಡ ಈ ಒಂದು ಬೆಂಕಿ ನಂದಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ, ಎಸ್ಡಿಆರ್ಎಫ್ ತಂಡ ಮತ್ತೆ ಪೊಲೀಸರು ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಕೂಡ ಕಂಪ್ಲೀಟ್ ಆಗಿ ಬೆಂಕಿ ಹತೋಟಿಗೆ ಸಿಕ್ಕಿಲ್ಲ. ಇನ್ನು ಕೂಡ ಮೇಲೆ ಫಾಗ್ ಆಡ್ತಿದೆ. ನಮ್ಮ ಕಟ್ಟಡದ 4 ಅಂತಸ್ತಿನ ಕಟ್ಟಡ ಇದು. ಫಸ್ಟ್ ಫ್ಲೋರ್ ನಲ್ಲಿ ಕಾಣಿಸ್ಕೊಂಡಿತ್ತು. ಅದು ಕಂಪ್ಲೀಟ್ ಆಗಿ ಇಡೀ ಕಟ್ಟಡವನ್ನೇ ಆವರಿಸಿದೆ. ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ನಲ್ಲಿ ಈಗಾಗಲೇ ಬೆಂಕಿಯನ್ನ ಕಂಪ್ಲೀಟ್ ಆಗಿ ನಂದಿಸಲಾಗಿದೆ. ಆದ್ರೆ ಮೇಲಿರುವಂತಹ ಫ್ಲೋರ್ಗಳಲ್ಲಿ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ನಂದಿಸಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ಇಡೀ ಫ್ಲಾಟ್ ಬೆಂಕಿಯಿಂದ ಕಂಪ್ಲೀಟ್ ಆಗಿ ಆವರಿಸಲಾಗಿದೆ ಅಂತೇಳಿ ಅಧಿಕಾರಿಗಳು ಕೂಡ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅಲ್ಲಿನ ಪರಿಸ್ಥಿತಿಯನ್ನ ಸದ್ಯಕ್ಕೆ ತಾವು ಗಮನಿಸ್ತಾ ಇದ್ದೀರಿ. ನಗರಪೇಟೆ ಬೆಂಕಿ ದುರಂತದಲ್ಲಿ ಸದ್ಯ ಏನೆಲ್ಲ ನಡೆದಿದೆ, ಮೃತದೇಹಗಳನ್ನ ಶಿಫ್ಟ್ ಮಾಡುವಂತಹ ಕೆಲಸ ಒಂದ್ ಕಡೆ ಆದ್ರೆ ಇನ್ನೂ ಕೂಡ ಅಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯ ನಡೆದಿತ್ತು. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಉಸಿರಾಡಿಸೋದಕ್ಕೂ ತೊಂದರೆ ಆ ರೀತಿಯ ಪರಿಸ್ಥಿತಿಯಲ್ಲೂ ಕಾರ್ಯಾಚರಣೆ ನಡೆಸಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಹೋಮ್ ಮಿನಿಸ್ಟರ್ ಸ್ಪಾಟ್ಗೆ ಬರ್ತಾರೆ. ತುಮಕೂರಿನಿಂದ ದುರಂತ ಸ್ಥಳಕ್ಕೆ ಪರಮೇಶ್ವರ್ ಅವರು ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆಯಲಿಕ್ಕಿದ್ದಾರೆ ಗೃಹ ಸಚಿವರು. ನಿನ್ನೆ ನಿಗೂಢ ಬ್ಲಾಸ್ಟ್ ಅದಾದ ಮೇಲೆ ಇವತ್ತು ನಗರಪೇಟೆಯಲ್ಲಿ ಈ ರೀತಿ ಬೆಂಕಿ ದುರಂತ. ಇಲ್ಲಿಯೂ ಕೂಡ ಕನ್ಫ್ಯೂಷನ್ಸ್ ಇದೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ಕೊಂತ
ಏನೋ ಸಿಗರೇಟ್ ಇಂದ ಬೆಂಕಿ ಹೊತ್ಕೊಂತು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂತು. ಇದರ ಬಗ್ಗೆ ಶಾಸಕರು ಮಾತಾಡ್ತಾ ಇದ್ರು, ಗರುಡಾಚಾರ್. ಸೊ ಇದು ಏನು ಎತ್ತ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಸ್ಥಳದಿಂದಲೇ. ಮಾದೇಶ್, ಏನ್ ನಡೀತಾ ಇದೆ? ಪರಿಸ್ಥಿತಿ ತಿಳಿಗೊಂಡಿದೆಯಾ? ಅಂದ್ರೆ ಅಂಡರ್ ಕಂಟ್ರೋಲ್ ಇದೆಯಾ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಸುಮಾರು 8 ರಿಂದ 9 ಗಂಟೆಯಿಂದಲೂ ಕೂಡ ಈ ಒಂದು ಬೆಂಕಿ ನಂದಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ, ಎಸ್ಡಿಆರ್ಎಫ್ ತಂಡ ಮತ್ತೆ ಪೊಲೀಸರು ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಕೂಡ ಕಂಪ್ಲೀಟ್ ಆಗಿ ಬೆಂಕಿ ಹತೋಟಿಗೆ ಸಿಕ್ಕಿಲ್ಲ. ಇನ್ನು ಕೂಡ ಮೇಲೆ ಫಾಗ್ ಆಡ್ತಿದೆ. ನಮ್ಮ ಕಟ್ಟಡದ 4 ಅಂತಸ್ತಿನ ಕಟ್ಟಡ ಇದು. ಫಸ್ಟ್ ಫ್ಲೋರ್ ನಲ್ಲಿ ಕಾಣಿಸ್ಕೊಂಡಿತ್ತು, ಅದು ಕಂಪ್ಲೀಟ್ ಆಗಿ ಇಡೀ ಕಟ್ಟಡವನ್ನೇ ಆವರಿಸಿದೆ. ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ನಲ್ಲಿ ಈಗಾಗಲೇ ಬೆಂಕಿಯನ್ನ ಕಂಪ್ಲೀಟ್ ಆಗಿ ನಂದಿಸಲಾಗಿದೆ. ಆದ್ರೆ ಮೇಲಿರುವಂತಹ ಫ್ಲೋರ್ಗಳಲ್ಲಿ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ನಂದಿಸಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ಇಡೀ ಫ್ಲಾಟ್ ಬೆಂಕಿಯಿಂದ ಕಂಪ್ಲೀಟ್ ಆಗಿ ಆವರಿಸಲಾಗಿದೆ ಅಂತೇಳಿ ಅಧಿಕಾರಿಗಳು ಕೂಡ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅಲ್ಲಿನ ಪರಿಸ್ಥಿತಿಯನ್ನ ಸದ್ಯಕ್ಕೆ ತಾವು ಗಮನಿಸ್ತಾ ಇದ್ದೀರಿ. ನಗರಪೇಟೆ ಬೆಂಕಿ ದುರಂತದಲ್ಲಿ ಸದ್ಯ ಏನೆಲ್ಲ ನಡೆದಿದೆ, ಮೃತದೇಹಗಳನ್ನ ಶಿಫ್ಟ್ ಮಾಡುವಂತಹ ಕೆಲಸ ಒಂದ್ ಕಡೆ ಆದ್ರೆ ಇನ್ನೂ ಕೂಡ ಅಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯ ನಡೆದಿತ್ತು. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಉಸಿರಾಡಿಸೋದಕ್ಕೂ ತೊಂದರೆ, ಆ ರೀತಿಯ ಪರಿಸ್ಥಿತಿಯಲ್ಲೂ ಕಾರ್ಯಾಚರಣೆ ನಡೆಸಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಹೋಮ್ ಮಿನಿಸ್ಟರ್ ಸ್ಪಾಟ್ಗೆ ಬರ್ತಾರೆ. ತುಮಕೂರಿನಿಂದ ದುರಂತ ಸ್ಥಳಕ್ಕೆ ಪರಮೇಶ್ವರ್ ಅವರು ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆಯಲಿಕ್ಕಿದ್ದಾರೆ ಗೃಹ ಸಚಿವರು. ನಿನ್ನೆ ನಿಗೂಢ ಬ್ಲಾಸ್ಟ್, ಅದಾದ ಮೇಲೆ ಇವತ್ತು ನಗರಪೇಟೆಯಲ್ಲಿ ಈ ರೀತಿ ಬೆಂಕಿ ದುರಂತ. ಇಲ್ಲಿಯೂ ಕೂಡ ಕನ್ಫ್ಯೂಷನ್ಸ್ ಇದೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ಕೊಂತ, ಏನೋ ಸಿಗರೇಟ್ ಇಂದ ಬೆಂಕಿ ಹೊತ್ಕೊಂತು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂತು. ಇದರ ಬಗ್ಗೆ ಶಾಸಕರು ಮಾತಾಡ್ತಾ ಇದ್ರು, ಗರುಡಾಚಾರ್. ಸೊ ಇದು ಏನು ಎತ್ತ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಸ್ಥಳದಿಂದಲೇ. ಮಾದೇಶ್, ಏನ್ ನಡೀತಾ ಇದೆ? ಪರಿಸ್ಥಿತಿ ತಿಳಿಗೊಂಡಿದೆಯಾ? ಅಂದ್ರೆ ಅಂಡರ್ ಕಂಟ್ರೋಲ್ ಇದೆಯಾ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಸುಮಾರು 8 ರಿಂದ 9 ಗಂಟೆಯಿಂದಲೂ ಕೂಡ ಈ ಒಂದು ಬೆಂಕಿ ನಂದಿಸುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ, ಎಸ್ಡಿಆರ್ಎಫ್ ತಂಡ ಮತ್ತೆ ಪೊಲೀಸರು ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಕೂಡ ಕಂಪ್ಲೀಟ್ ಆಗಿ ಬೆಂಕಿ ಹತೋಟಿಗೆ ಸಿಕ್ಕಿಲ್ಲ. ಇನ್ನು ಕೂಡ ಮೇಲೆ ಫಾಗ್ ಆಡ್ತಿದೆ. ನಮ್ಮ ಕಟ್ಟಡದ 4 ಅಂತಸ್ತಿನ ಕಟ್ಟಡ ಇದು. ಫಸ್ಟ್ ಫ್ಲೋರ್ ನಲ್ಲಿ ಕಾಣಿಸ್ಕೊಂಡಿತ್ತು, ಅದು ಕಂಪ್ಲೀಟ್ ಆಗಿ ಇಡೀ ಕಟ್ಟಡವನ್ನೇ ಆವರಿಸಿದೆ. ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ನಲ್ಲಿ ಈಗಾಗಲೇ ಬೆಂಕಿಯನ್ನ ಕಂಪ್ಲೀಟ್ ಆಗಿ ನಂದಿಸಲಾಗಿದೆ. ಆದ್ರೆ ಮೇಲಿರುವಂತಹ ಫ್ಲೋರ್ಗಳಲ್ಲಿ ಇನ್ನೂ ಕೂಡ ಬೆಂಕಿ ಕಂಪ್ಲೀಟ್ ಆಗಿ ನಂದಿಸಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ಇಡೀ ಫ್ಲಾಟ್ ಬೆಂಕಿಯಿಂದ ಕಂಪ್ಲೀಟ್ ಆಗಿ ಆವರಿಸಲಾಗಿದೆ ಅಂತೇಳಿ ಅಧಿಕಾರಿಗಳು ಕೂಡ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅಲ್ಲಿನ ಪರಿಸ್ಥಿತಿಯನ್ನ ಸದ್ಯಕ್ಕೆ ತಾವು ಗಮನಿಸ್ತಾ ಇದ್ದೀರಿ. ನಗರಪೇಟೆ ಬೆಂಕಿ ದುರಂತದಲ್ಲಿ ಸದ್ಯ ಏನೆಲ್ಲ ನಡೆದಿದೆ, ಮೃತದೇಹಗಳನ್ನ ಶಿಫ್ಟ್ ಮಾಡುವಂತಹ ಕೆಲಸ ಒಂದ್ ಕಡೆ ಆದ್ರೆ ಇನ್ನೂ ಕೂಡ ಅಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯ ನಡೆದಿತ್ತು. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ.